ಕಾಸಿಮ್, ಇವಾಗ ನೀವು ಇವತ್ತು ಸಿಂಗರಾಗಿ ಗುರ್ತಿಸ್ಕೊಂಡಿದ್ದೀರಾ, ಒಂದು ದೊಡ್ಡ ವೇದಿಕೆ ಸಿಕ್ತು, ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಂಡ್ರಿ. ಆದರೆ ಅದ್ರದ್ದು ಒಂದು ಏನು ವೇ ಇದೆ, ಅದಕ್ಕೊಂದು ರೋಡ್ ಏನಿದೆ, ಅದು ಯಾವತ್ತೂ ರೆಡ್ ಕಾರ್ಪೆಟ್ ಅಲ್ಲ ಅಥವಾ ಹೂವಿನ ಹಾಸಿಗೆ ಆಗಿರಲಿಲ್ಲ. ಅದು ತುಂಬ ಕಷ್ಟದ ಹಾದಿ ಇತ್ತು. ಅದನ್ನು ಒಂದಷ್ಟು ನಾವು ನೆನಪಿಸ್ಕೊಬೋದಾ? ವೆರಿ ಬಿಗಿನಿಂಗ್ ನೀವು ಆ್ಯಕ್ಚುಲಿ ಆರಾಮಾಗಿ ಓದ್ಕೊಂಡು ಆಟಾಡ್ಕೊಂಡಿದ್ದವರು ಸಡನ್ನಾಗಿ ಬ್ರೇಕ್ ಡೌನ್ಗಳಿಗೆ ಅದು ಹೆಂಗಾಯಿತು, ಏನಾಯಿತು, ಅದನ್ನ ಒಂದಷ್ಟು ನಮಗೋಸ್ಕರ ನೆನಪಿಸ್ಕೋಬೋದಾ? ಯಾಕೆ ಅಂತ ಹೇಳಿ ಜಸ್ಟ್ ಫ್ರೆಂಡ್ಸ್ ಜೊತೆ ಜೋಶಲ್ಲಿ ಹಿಂಗೆ ಮಲ್ಕೊಂಡಿರೋದು. ಮಲ್ಕೊಂಡಾಗ ಅಲ್ಲೇನಾಯಿತು, ಅಲ್ಲೊಂದು ಚಿಕ್ಕ ಅಂದ್ರೆ ಅದು ಶಾರ್ಪ್ ಕಲ್ಲಿತ್ತು. ಅದು ಆ ಕಲ್ಲು ತಾಗಿದಾಗ ಅಲ್ಲಿ ಅದು ಜಾಸ್ತಿನೂ ಏಟಾಗಿರಲಿಲ್ಲ. ಅದು ನಮ್ಮ ಫ್ರೆಂಡ್ಸ್ ಎಲ್ಲ ನೋಡೋದು ರಕ್ತ ಬರೋ ರೇಂಜ್ಗೂ ಅದು ಕಲ್ಲು ತಾಗಿರಲಿಲ್ಲ. ಏನು ಜಾಲಿಯಾಗಿ ಮಲ್ಕೊಂಡಾಗ ಅದು ಅದು ಏನು ಶಾರ್ಪ್ ಇತ್ತಲ್ಲ, ಅದು ಒಳಗಡೆ ಪ್ರೆಸ್ ಆಯ್ತಲ್ಲ, ಅದು ಆಲ್ಮೋಸ್ಟ್ ಅಲ್ಲಿ ಪೇನ್ ಆಗಿತ್ತು ನನಗೆ ಆ ಟೈಮಲ್ಲಿ. ಬಟ್ ನಮ್ಮ ಫ್ರೆಂಡ್ಸ್ ಎಲ್ಲ ನೋಡಿದ್ರು, ಏನಿಲ್ಲ ಮಗ ಹಂಗೆ ಸ್ವಲ್ಪ ಇದಾಗಿದೆ, ಅದನ್ನು ತಿಕ್ಕು ಅಂತ ಹೇಳಿ ಎಲ್ಲ ತಿಕ್ಕಿದ್ರು, ಎಲ್ಲ ಇದು ಮಾಡಿದ್ರು. ಬಟ್ ಅದು ಅಷ್ಟಕ್ಕೇನೋ ಕಡಿಮೆ ಆಗುತ್ತೆ ಅಂತ ನಾನು ಅನ್ಕೊಂಡೆ. ಬಟ್ ಅದು ಡೇ ಬೈ ಡೇ ಸ್ವಲ್ಪ ಜಾಸ್ತಿನೇ ಆಯಿತು ಪೇನ್. ವಿತಿನ್ 12 days 13 days ನನಗೆ ಪೇನ್ ಹೆವಿ ಆಗಿಬಿಟ್ಟು ನಾನು ಹಾಸ್ಪಿಟ್ಲೈಸ್ ಆಗೋ ರೇಂಜ್ಗೆ ಆಯಿತು. ಸೊ ನಾನು ಹಾಸ್ಪಿಟ್ಲಿಗೆ ಹೋದಾಗ ಅಲ್ಲಿ ಅವರು CT ಸ್ಕ್ಯಾನ್ ಎಲ್ಲ ಮಾಡಿದಾಗ ಆ ಸ್ಕ್ಯಾನಲ್ಲೆಲ್ಲ ಇಲ್ಲ ಬ್ಲಡ್ ಕ್ಲಾಟ್ ಆಗಿದೆ, ಅದನ್ನು ರಿಮೂವ್ ಮಾಡಬೇಕು ಅಂತ ಹೇಳಿದ್ರು. ಸೊ ಅದಾಗಿ 1 ವೀಕಲ್ಲಿ ನಾನು ಇಂಬ್ಯಾಲೆನ್ಸ್ ವಾಕ್ ಮಾಡ್ತಾಯಿದ್ದೆ. ಅದೇನಕ್ಕೆ ವಾಕ್ ಮಾಡ್ತಾಯಿದ್ದೆ ನನಗೆ ಗೊತ್ತಿರಲಿಲ್ಲ. ಮತ್ತೆ ಹಾಸ್ಪಿಟ್ಲು ಇಲ್ಲ ಆಲ್ಮೋಸ್ಟ್ ಅಲ್ಲಿ ಒಂದು ಎನರ್ಜಿ ಡ್ರಾಪ್ ಆಗ್ತಾಯಿದೆ, ಬೇಗ ಮಾಡಿಸಿ ಆಪ್ರೇಷನ್, ಇಲ್ಲ ಅಂತಂದರೆ ಅದು ಮತ್ತೆ ಅದರಿಂದಾಗಿ ಎನರ್ಜಿ ಪೂರ ಸಪ್ಲೈ ನಿಲ್ಲಾಯಿತು ಅಂತಂದರೆ ಕಿಡ್ನೀಸ್ ಫೇಲ್ ಆಗುತ್ತೆ, ಆಗೋ ಚಾನ್ಸಸ್ ಇದೆ ಅನ್ನೋದು ಎಲ್ಲ ಅವರು ಹೇಳಿದಾಗ ನಮ್ಮ ಮನೇಲೆಲ್ಲ ಸ್ವಲ್ಪ ಅನ್ಎಜುಕೇಟೆಡ್ ಅಪ್ಪ ಅಮ್ಮ ಎಲ್ಲ. ಸೊ ನಮ್ಮ ಅಣ್ಣ ಸ್ವಲ್ಪ ಅದರಲ್ಲಿ ಆ ಟೈಮಲ್ಲಿ ಇಂಜಿನಿಯರಿಂಗ್ ಮಾಡ್ತಾಯಿದ್ರು. ಸೊ ಈಗ ನಮ್ಮ ತಮ್ಮಂಗೆ ಹಿಂಗಾಗಿದೆ ಅಂತ ಹೇಳಿ ಅವರು ಸಹ ಆಯಿತು ಆಪ್ರೇಟ್ ಮಾಡಿಬಿಡಿ ಸರ್ ಅಂತ ಹೇಳಿದೆ. ನಾನು ಅದ್ರ ಹೋಲ್ಡ್ ಮಾಡಿದೆ. ಸರ್ ನನಗೆ ಟ್ಯಾಬ್ಲೆಟಲ್ಲೇ ಆರಾಮ ಮಾಡಿ ನಾನು ಪೊಲೀಸ್ ಆಫೀಸರ್ ಆಗಬೇಕು, ನನಗೆ ಆಪ್ರೇಟ್ ಮಾಡಿದ್ರೆ ಮತ್ತೆ ನಾನು ಆಫೀಸರ್ ಆಗೋಕ್ಕಾಗಲ್ಲ ಅಂತ ನಾನು. ಇಲ್ಲ ಆಯಿತು ಅಂತ ನನ್ನ ಫೋರ್ಸಿಗೆ ಮತ್ತು ಇನ್ನು 15 days ಟ್ಯಾಬ್ಲೆಟ್ ಕೊಟ್ಟು ಅದರಲ್ಲೇ ಕಂಟ್ರೋಲ್ ಮಾಡಲಿಕ್ಕೆ ಭಾಳ ಟ್ರೈ ಮಾಡಿದ್ರು. ಬಟ್ ಅದು ಆಗಲಿಲ್ಲ. ಆಲ್ಮೋಸ್ಟ್ ಅಲ್ಲಿ ಎನರ್ಜಿ 80% ಲಾಸ್ ಮಾಡ್ಕೊಂಡಿದ್ದೆ, 20% ಹಂಗೆ ಇಂಬ್ಯಾಲೆನ್ಸ್ ನಡೀತಾ ಇದ್ದೆ. ಸೊ ಆಮೇಲೆ ಆಪ್ರೇಟ್ ಮಾಡಿದ್ಮೇಲೆ ಆ 20% ಹೋಯಿತು. ಆ ಟ್ಯೂಮರ್ ಏನೋ ರಿಮೂವ್ ಮಾಡಿದ್ರು, ಅದೆಲ್ಲ ಆಯಿತು, ಎನರ್ಜಿ ಎಲ್ಲ ಡ್ರಾಪ್ ಆಗಿ 0ಗೆ ಬಂತು. ಸೊ ಟೋಟಲಿ ಒಂದು 3 years ಬೆಡ್ಡಲ್ಲೇ ಪ್ಯಾರಲೈಸ್ ಆಗಿಬಿಡ್ತು ಟೋಟಲ್ ಬಾಡಿ. ಅಂದರೆ ಟೋಟಲ್ ಬಾಡಿ ಮೀನ್ಸ್ ಟ್ರಂಕಿಂದ ಕೆಳಗಡೆ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಪ್ಯಾರಲೈಸ್ ಆಯಿತು. ಸೊ ಅಲ್ಲಿ ನಾನು ಪಟ್ಟಿರ್ತಕ್ಕಂಥ ಅಲ್ಲಿವರೆಗೂ ನಾನು ಏನು ನೋವುಗಳು ಕಷ್ಟಗಳನ್ನು ನೋಡಿರಲಿಲ್ಲ. ಅದೇನಿತ್ತಲ್ಲ ಅದು ನರಕ. ಅಲ್ಲಿಂದ 3 years ಏನಿತ್ತಲ್ಲ ಅದು ನರಕ. ಅದು ಎಕ್ಸ್ಪ್ಲೇನ್ ಮಾಡೋಕ್ಕೂ ಆಗಲ್ಲ. ಆ ಎಕ್ಸ್ಪ್ಲೇನ್ ಮಾಡಿದ್ರೆ ನಾನು ಖುಷಿಯಲ್ಲೇ ಇದ್ದೀನಿ, ಇವಾಗೆಲ್ಲ ಖುಷಿಯಿಂದ ಹೇಳ್ತಾ ಇದ್ದೀನಿ. ಬಟ್ ಸಿಚುವೇಶನ್ ಹೆಂಗಿತ್ತು ಅಂತಂದರೆ ಆ ನರಕದಲ್ಲಿ ನನ್ನ ಜೊತೆ ಬಂದವರು ನಮ್ಮ ಅಪ್ಪ ಅಮ್ಮ, ನನ್ನ ಫ್ಯಾಮ್ಲಿ, ನನ್ನ ಅಣ್ಣ ತಮ್ಮದ್ರು, ಅವ್ರು ಬಂದರು ನನ್ನ ಜೊತೆ ಆ ನರಕಕ್ಕೆ. ಅವ್ರು ಬಂದಾಗ ಅಲ್ಲಿ ರಿಯಲ್ ಆಗಿ ನನ್ನ ಲೈಫಲ್ಲಿ ನನ್ನ ಲೈಫ್ ಹೋಗಿದೆ. ಇವಾಗ ಈ ನನ್ನ ವಾಕ್ ಮಾಡಿಕೊಂಡು ಫಿಸಿಕಲಿ ಮಾಡಬೇಕಾಗಿರೋ ಅಚೀವ್ಮೆಂಟ್ ಎಲ್ಲ ಯಾವುದು ಆಪ್ಷನ್ ಎಲ್ಲ ದಾರಿ ಮುಚ್ಕೊಂಡ್ಬಿಟ್ಟಿದೆ ಅಂತ ಹೇಳಿ ಡಿಸೈಡ್ ಮಾಡಿಬಿಟ್ಟೆ. ಸೊ ಆ ಒಂದು ಸಿಚುವೇಶನಿಂದ ಹೊರಗಡೆ ಬರಲಿಕ್ಕೆ ನನಗೊಂದು ಸ್ವಲ್ಪ ಟೈಮ್ ಹಿಡಿತು. ಅದಾದಮೇಲೆ ಸಿಂಗಿಂಗನ್ನು ಚೂಸ್ ಮಾಡಿ ಅದರಲ್ಲಿ ಅಚೀವ್ ಮಾಡಲಿಕ್ಕೆ ಟ್ರೈ ಮಾಡಿದೆ.